ಬೆಂಗಳೂರಿನ ಪಿಇಎಸ್ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕ 2026 ಜಾಗತಿಕ ವರದಿ ಬಿಡುಗಡೆ ಮಾಡಲಾಯಿತು. ಸಿಂಗಾಪುರ್ ಪ್ರಥಮ ಸ್ಥಾನದಲ್ಲಿದ್ದು, ಸ್ವಿಟ್ಜರ್ಲೆಂಡ್, ಡೆನ್ಮಾರ್ಕ್, ಸೈಪ್ರಸ್, ಸ್ವೀಡನ್ ಕ್ರಮವಾಗಿ 2, 3, 4 ಮತ್ತು 5ನೇ ಸ್ಥಾನದಲ್ಲಿವೆ. 154 ದೇಶಗಳ ಪೈಕಿ ಭಾರತ 16ನೇ ಸ್ಥಾನದಲ್ಲಿದೆ. ನೈತಿಕ ಆಡಳಿತ, ಸಾಮಾಜಿಕ ಸಮಾನತೆ, ಪರಿಸರ ಉಸ್ತುವಾರಿ ಮತ್ತು ಅಂತಾರಾಷ್ಟೀಯ ಜವಾಬ್ದಾರಿಯ ಆಧಾರದ ಮೇಲೆ 154 ದೇಶಗಳ ಮೌಲ್ಯಮಾಪನದ ನಂತರ ವಿಶ್ವ ಬೌದ್ಧಿಕ ಪ್ರತಿಷ್ಠಾನ ಜೆಎನ್ಯು ಹಾಗೂ ಮುಂಬೈನ ಐಐಎಂ ಸಹಯೋಗದಲ್ಲಿ ವರದಿ ತಯಾರಿಸಲಾಗಿದೆ. ಈ ಸಂದರ್ಭದಲ್ಲಿ ಇನ್ಫೋಸಿಸ್ನ ಮಾಜಿ ಮುಖ್ಯ ಹಣಕಾಸು ಅಧಿಕಾರಿ ಮೋಹನ್ ದಾಸ್ ಪೈ, ಪಿಇಎಸ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜವಾಹರ್ ದೊರೆಸ್ವಾಮಿ, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಸಂತಿಶ್ರೀ ಡಿ ಪಂಡಿತ್, ವರ್ಲ್ಡ್ ಇಂಟೆಲೆಕ್ಚುಯಲ್ ಫೌಂಡೇಶನ್ನ ಸಲಹಾ ಮಂಡಳಿ ಸದಸ್ಯ ಆರ್ಕೆ ಮಿಶ್ರಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೋಹನ್ ದಾಸ್ ಪೈ, ಭೂಮಿಯನ್ನು ಉಳಿಸಿ ಅದರ ಸದುಪಯೋಗವನ್ನು ಯುವಕರು ಪಡೆಯುವಂತಾಗ ಈ ನಿಟ್ಟಿನಲ್ಲಿ ಎಲ್ಲರ ಶ್ರಮ ಅಗತ್ಯ ಎಂದು ಹೇಳಿದರು. ದೂರದರ್ಶನದೊಂದಿಗೆ ಮೋಹನ್ ದಾಸ್ ಪೈ ಜಾಗತಿಕ ಮಾಹಿತಿ, ವಿಶ್ವ ಬ್ಯಾಂಕ್, ಅಂತಾರಾಷ್ಟೀಯ ಹಣಕಾಸು ನಿಧಿ ಹಾಗೂ ಇತರೆ ಸಂಸ್ಥೆಗಳು ನೀಡಿರುವ ಮಾಹಿತಿಯ ಜೊತೆಗೆ 50 ರಿಂದ 55 ಸೂಚ್ಯಂಕಗಳ ವರದಿ ಆಧರಿಸಿ ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಂಕವನ್ನು ತಯಾರಿಸಲಾಗಿದೆ ಎಂದು ವಿವರಿಸಿದರು. ಎಲ್ಲ ರಾಜ್ಯಕ್ಕೂ ಎಲ್ಲ ನೇಷನ್ಸ್ಗೂ ಅವರು ಬೇರೆ ನೇಷನ್ಗೆ ರೆಸ್ಪಾನ್ಸಿಬಲ್ ಇರಬೇಕು, ವಿಶ್ವಕ್ಕೆ ರೆಸ್ಪಾನ್ಸ್ ಇರಬೇಕು. ಇಂಡೆಕ್ಸ್ ಮಾಡಿಬಿಟ್ಟು ಒಳ್ಳೆ ಇಂಡೆಕ್ಸ್ ಮಾಡಿಬಿಟ್ಟು ಬೇರೆ ಬೇರೆ ದೇಶದ್ದು ಏನು ಸ್ಟ್ಯಾಂಡಿಂಗ್ ಇದೆ ಎಲ್ಲ ಕೊಟ್ಟಿದ್ದಾರೆ.